ತನ್ನ ಪ್ರಿಯತಮೆಯ ಮೇಲೆಯೇ ವ್ಯಕ್ತಿಯೊಬ್ಬ ಕಾರು ಹರಿಸಿದಂಥ ಘಟನೆ ಮಹಾರಾಷ್ಟ್ರದ ಥಾಣೆಯಲ್ಲಿ ನಡೆದಿದೆ. ಪ್ರಿಯತಮೆಯ ಜೊತೆಗೆ ಜಗಳ ಆಡಿ ಪ್ರಿಯಕರ ಈ ಕೃತ್ಯವನ್ನು ಎಸಗಿರೋದು ಮಹಾರಾಷ್ಟ್ರದ ಥಾಣೆಯಲ್ಲಿ ನಡೆದಿರುವಂಥ ಘಟನೆ ಇದೆ. ಪ್ರಿಯಾ ಸಿಂಗ್ ಅನ್ನುವಂಥ ಯುವತಿಯ ಮೇಲೆ ಕಾರು ಹರಿಸಿದ್ದಾನೆ ಅಶ್ವಜಿತ್ ಗಾಯಕ್ವಾಡ್ ಅನ್ನುವಂಥ ವ್ಯಕ್ತಿ. ಘಟನೆಯಲ್ಲಿ ಕಾಲು ಮುರಿತಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಪ್ರಿಯಾ. ಇನ್ನೊಂದು ಆರೋಪವೂ ಕೇಳಿ ಬರ್ತಾ ಇದೆ. ಪೊಲೀಸರು 1 ವಾರ ಕಳೆದರೂ ಕೂಡ ಆರೋಪಿಯನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋ ಆರೋಪ ಈಗ ಸಂತ್ರಸ್ತ ಯುವತಿಯಿಂದ ಬರ್ತಾ ಇದೆ. ಅಶ್ವಜಿತ್ ಗಾಯಕ್ವಾಡ್ ಮತ್ತು ಪ್ರಿಯಾ ಸಿಂಗ್ ಈ ಇಬ್ಬರ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ. ಇಬ್ಬರ ಮಧ್ಯೆ ಜಗಳ ಆಗಿದೆ. ಜಗಳ ವಿಕೋಪಕ್ಕೆ ತಿರುಗಿ ಕಾರನ್ನ ಪ್ರಿಯಾ ಸಿಂಗ್ ಮೇಲೆ ಹರಿಸಿದ್ದಾನೆ. ಅದರಿಂದಾಗಿ ಆಕೆಯ ಕಾಲು ಡ್ಯಾಮೇಜ್ ಆಗಿದೆ. ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆ ಫೋಟೋವನ್ನ ಕೂಡ ನೀವು ನೋಡ್ತಾ ಇದ್ರಿ. ವಾರದ ಹಿಂದೆ ಘಟನೆ ನಡೆದಿದೆ. ಪೊಲೀಸರು ಇನ್ನೂ ಕೂಡ ಆರೋಪಿಯನ್ನು ಅರೆಸ್ಟ್ ಮಾಡಿಲ್ಲ ಅನ್ನೋ ಆರೋಪವನ್ನ ಪ್ರಿಯಾ ಸಿಂಗ್ ಮಾಡ್ತಾ ಇರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, 1 ವಾರ ಆದರೂ ಕೂಡ ಅರೆಸ್ಟ್ ಮಾಡಿಲ್ಲ ಪೊಲೀಸರು ಅನ್ನುವಂಥ ಆರೋಪ, ಯಾಕೆ? ಈ ಬಗ್ಗೆ ಏನಾದರೂ ಸ್ಪಷ್ಟತೆ ಇದೆಯಾ? ರಕ್ಷತ್, ಈಗ ಮುಖ್ಯವಾಗಿ ಪ್ರಿಯಾ ಸಿಂಗ್ ಮಾಡ್ತಾ ಇರುವಂಥ ಆರೋಪ ಏನಂತ ಅಂದರೆ, ತನಗೂ ಮತ್ತು ಅಶ್ವಜಿತ್ ಗಾಯಕ್ವಾಡ್ ಇಬ್ಬರು ಕೂಡ ನಾವು ಫ್ರೆಂಡ್ಸು. ಆದರೆ ಈಗ ಆತ ಮತ್ತು ಆತನ ಸ್ನೇಹಿತರು ನನ್ನ ಮೇಲೆ ಕಾರನ್ನು ಹರಿಸಿದ್ದಾರೆ. ಇದರಿಂದಾಗಿ ನನಗೆ ಗಂಭೀರವಾದಂಥ ಗಾಯಗಳಾಗಿದೆ. ಕೈಗೆ, ಕಾಲು ಮತ್ತು ಹೊಟ್ಟೆ ಭಾಗಕ್ಕೆಲ್ಲ ಗಾಯ ಆಗಿದೆ. ನಾನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದೇನೆ. ಆದರೆ ಡಿಸೆಂಬರ್ 11ನೇ ತಾರೀಕು ಘಟನೆ ನಡೆದಿದೆ. ಘಟನೆ ಬಗ್ಗೆ ನಾನು ಕಾಸರವಾಡವಲ್ಲಿ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ಕೊಟ್ಟಿದ್ದೆ. ಆದರೆ ಇದುವರೆಗೂ ಕೂಡ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಿಲ್ಲ. ಇದಕ್ಕೇನು ಕಾರಣ ಅಂತಂದರೆ, ಅಶ್ವಜಿತ್ ಗಾಯಕ್ವಾಡ್ ಅವರ ತಂದೆ IAS ಅಧಿಕಾರಿಯಾಗಿದ್ದಾರೆ. ಅವರು MSRDCನಲ್ಲಿ ಜಂಟಿ MD ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಮಾಜದಲ್ಲಿ ಸಾಕಷ್ಟು ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಈ ಒಂದು ಪ್ರಭಾವದ ಕಾರಣಕ್ಕಾಗಿಯೇ ಪೊಲೀಸರು ಅಶ್ವಜಿತ್ ಗಾಯಕ್ವಾಡ್ ಮತ್ತು ಆತನ ಸ್ನೇಹಿತರ ವಿರುದ್ಧ ಇನ್ನೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಆರೋಪಿಗಳನ್ನು ಬಂಧಿಸಲಿಕ್ಕೆ ಹೋಗಿಲ್ಲ ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಡಿಸೆಂಬರ್ 11ನೇ ತಾರೀಕು ಅಶ್ವಜಿತ್ ಗಾಯಕ್ವಾಡ್ ಮತ್ತು ಪ್ರಿಯಾ ಸಿಂಗ್ ಇಬ್ಬರು ಕೂಡ ಹೋಟೆಲ್ಗೆ ಹೋಗಿದ್ರು. ಹೋದಂಥ ಸಂದರ್ಭದಲ್ಲಿ, ಹೋಟೆಲಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಅಶ್ವಜಿತ್ ಗಾಯಕ್ವಾಡ್ ಹಾಗೂ ಪ್ರಿಯಾ ಸಿಂಗ್ ನಡುವೆ ಜಗಳ ಆಗಿದೆ. ಈ ಸಂದರ್ಭದಲ್ಲೇ ಅಶ್ವಜಿತ್ ಗಾಯಕ್ವಾಡ್ ನನ್ನ ಮೇಲೆ ಹಲ್ಲೆಯನ್ನು ನಡೆಸ್ತಾ, ಅದಾದ ಬಳಿಕ ಆತನ ಕಾರ್ನಲ್ಲಿದ್ದಂಥ ನನ್ನ ಬ್ಯಾಗು ಮತ್ತು ಮೊಬೈಲನ್ನು ತರಲಿಕ್ಕೆ ನಾನು ಹೋದೆ. ಆ ಸಂದರ್ಭದಲ್ಲಿ ಅಶ್ವಜಿತ್ ಗಾಯಕ್ವಾಡ್ನ ಸ್ನೇಹಿತ ಕಾರನ್ನು ಡ್ರೈವ್ ಮಾಡ್ತಾ ಇದ್ದ. ಆತ ನನ್ನ ಮೇಲೇ ಕಾರನ್ನು ಹರಿಸ್ದ. ಇದರಿಂದಾಗಿ ತನ್ನ ಕೈಗೆ, ಕಾಲ್ಗೆ ಮತ್ತು ಹೊಟ್ಟೆ ಭಾಗಕ್ಕೆ ಏಟಾಗಿದೆ. ನಾನು ರಸ್ತೆಯಲ್ಲಿ ಬಿದ್ದಿದ್ದೆ. ಈಗ ಇದೆಲ್ಲಕ್ಕೂ ಕೂಡ ಅಶ್ವಜಿತ್ ಗಾಯಕ್ವಾಡ್ ಮತ್ತು ಆತನ ಸ್ನೇಹಿತರೆ ಕಾರಣ ಅಂತೇಳಿ ಪ್ರಿಯಾ ಸಿಂಗ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಿಯಾ ಸಿಂಗ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ಜೊತೆಗೆ ಮಾಡೆಲ್ ಕೂಡ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಈ ಎಲ್ಲ ನೋವನ್ನು ಈಗ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಶ್ವಜಿತ್ ಗಾಯಕ್ವಾಡ್ ತನ್ನೊಂದಿಗೆ ಕೆಟ್ಟದಾಗಿ ವರ್ತಿಸ್ತಾ ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ದ, ತನ್ನನ್ನು ರಸ್ತೆಗೆ ದೂಕ್ದ ಅಂತ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಹೇಳಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವಜಿತ್ ಗಾಯಕ್ವಾಡ್ ಬೇರೆ ರೀತಿಯಾಗಿ ಹೇಳ್ತಾರೆ. ನಾನು ಮತ್ತು ಪ್ರಿಯಾ ಸಿಂಗ್ ಫ್ರೆಂಡ್ಸ್ ಅಲ್ಲ, ನಾವು ಬರೀ ಫ್ರೆಂಡ್ಸ್ ಮಾತ್ರನೇ, ನನ್ನ ಗರ್ಲ್ ಫ್ರೆಂಡ್ ಅಲ್ಲ ಆಕೆ. ಆದರೆ ನಮ್ಮ ವಿರುದ್ಧ ಈಗ ಆಕೆ ಸುಳ್ಳನ್ನು ಹೇಳ್ತಾ ಇದ್ದಾಳೆ. ನನ್ನೊಂದಿಗೆ ಆಕೆ ಬಲವಂತದಿಂದ ಮಾತನಾಡ್ಲಿಕ್ಕೆ ಬಂದ್ಲು. ಆ ಸಂದರ್ಭದಲ್ಲೇ ಗಲಾಟೆ ಆಯಿತು. ಅದಾದ ಬಳಿಕ ನನ್ನ ಸ್ನೇಹಿತ ಕಾರನ್ನು ಡ್ರೈವ್ ಮಾಡಿಕೊಂಡು ಅಲ್ಲಿಂದ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಆಕೆ ಕಾರಿಗೆ ಅಡ್ಡ ಬಂದ್ಲು. ಈಗ ಆಗಿರ್ತಕ್ಕಂತಹ ಘಟನೆ ಆಕಸ್ಮಿಕ ಮಾತ್ರ, ಉದ್ದೇಶಪೂರ್ವಕವಾಗಿ ಈ ಆಕ್ಸಿಡೆಂಟನ್ನು ಮಾಡಿಲ್ಲ ಅಂತೇಳಿ ಅಶ್ವಜಿತ್ ಗಾಯಕ್ವಾಡ್ ಹೇಳ್ತಾ ಇದ್ದಾನೆ. ಹೀಗಾಗಿ ಇದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗಿದೆ. ತನಿಖೆಯನ್ನು ನಡೆಸಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿ ಈಗ ಆರೋಪಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಈಗ ಮುಖ್ಯವಾಗಿ ಅಶ್ವಜಿತ್ ಗಾಯಕ್ವಾಡ್ ವಿರುದ್ಧ ಇನ್ನೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದೇ ಪ್ರಿಯಾ ಸಿಂಗ್ ಆರೋಪವಾಗಿದೆ. ಈಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈಗ ಆಕೆಯ ಸ್ಥಿತಿಯನ್ನು ನೋಡಿದ್ರೆ ಬಹಳ ಗಂಭೀರವಾಗಿದೆ. ಯಾಕೆಂತಂದ್ರೆ ಕೈ, ಕಾಲುಗೆಲ್ಲ ಏಟಾಗಿದೆ ಮತ್ತು ಬಲಗಾಲು ಕೂಡ ಮುರಿದಿದೆ. ಇದಕ್ಕೆಲ್ಲವೂ ಕೂಡ ಈಗ ಚಿಕಿತ್ಸೆಯನ್ನು ಪಡೆದು ಪ್ರಿಯಾ ಸಿಂಗ್ ಚೇತರಿಸಿಕೊಳ್ಬೇಕಾಗಿದೆ. ಆದರೆ ಈಗ ಮುಖ್ಯವಾಗಿ ಆಕೆ ಅಶ್ವಜಿತ್ ಗಾಯಕ್ವಾಡ್ ಪ್ರಭಾವಿ ವ್ಯಕ್ತಿಯಾಗಿರೋ ಕಾರಣಕ್ಕಾಗಿಯೇ ಆತನ ವಿರುದ್ಧ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಪ್ರಮುಖವಾಗಿ ಮಾಡ್ತಾ ಇದ್ದಾರೆ. ರಕ್ಷತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.